ಇನ್ನು ಸಿ ಎಂ ಬಜೆಟ್ ಮಂಡಿಸಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇವರದ್ದು ದಾಖಲೆಯ ಬಜೆಟ್. ಹೀಗಾಗಿ ಈಗಾಗಲೇ ಪ್ರಿಪರೇಷನ್ಸ್ಗಳು ಶುರುವಾಗಿದೆ. 17ನೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಮಾರ್ಚ್ ಮೊದಲ ವಾರದಲ್ಲಿ ಮಂಡನೆ ಆಗುವಂಥ ಆಯವ್ಯಯ. ಈಗಾಗಲೇ ಪೂರ್ವಭಾವಿ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಸಿದ್ದರಾಮಯ್ಯ. ಎಲ್ಲ ಈ ಬೇರೆ ಬೇರೆ ರಂಗದ ಗಣ್ಯರ ಜೊತೆಗೆ ಮಾತುಕತೆ ಆಗ್ತಾ ಇದೆ, ತಜ್ಞರ ಜೊತೆಗೆ ಮಾತುಕತೆ ಆಗ್ತಾ ಇದೆ. ಯಾವ ರೀತಿ ಅಳದು ತೂಗಿ ಏನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಚಿಂತನ ಮಂಥನಗಳು ನಡೀತಾ ಇವೆ. ಒಂದೊಂದು ಇಲಾಖೆಗಳಲ್ಲ, ಹಲವಾರು ಇಲಾಖೆಗಳು, ಜೀವಿಶಾಸ್ತ್ರ, ಕಾನೂನು, ಅರಣ್ಯ, ಪರಿಸರ, ಸಂಸದೀಯ ವ್ಯವಹಾರ, ಶಾಸನ ರಚನೆ, ಪ್ರವಾಸೋದ್ಯಮ, ತೋಟಗಾರಿಕೆ, ಕೃಷಿ, ಭೂವಿಜ್ಞಾನ, ಹೀಗೆ ಎಲ್ಲ ರಂಗಗಳ ನಾಯಕರುಗಳ ಜೊತೆಗೆ, ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೀತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಒಂದು ದೊಡ್ಡ ಚಾಲೆಂಜ್ ಒಂದು ಕಡೆಗೆ ಏನು ಅಂದರೆ ದಾಖಲೆ, ಒಂದು ಕಡೆಗೆ ಇನ್ನೊಂದು ಕಡೆಗೆ ಏನು ಅಂದರೆ ಒಂದು ದೊಡ್ಡ ಚಾಲೆಂಜ್ ಕೂಡ ಇದೆ ಸಿದ್ದರಾಮಯ್ಯವ್ರಿಗೆ, ಎಲ್ಲವನ್ನೂ ಕೂಡ ಸರಿದೂಗಿಸುವಂಥದ್ದು. ಒಂದು ಕಡೆಗೆ ನೆನ್ನೆ ನೋಡ್ಬಿಟ್ವಿ ನಾವು, ನೋಡಬಾರದನ್ನೆಲ್ಲ ನೋಡಾಯ್ತು ಬಿಡಿ. ಆ ಗದ್ದಲ, ಆ ಗಲಾಟೆ, ಕಟ್ಟ ಕೊಳಕ ಮಾತುಗಳು, ಅದೆಲ್ಲದ ನಡುವೆ ಸಿ ಎಂ ಸದ್ದಿಲ್ಲದೆ ಪ್ರಿಪ್ರೇಷನ್ನಲ್ಲಿ ನಿರತರಾಗಿದ್ದಾರೆ ಆಯವ್ಯಯ ಮಂಡನೆಗೆ. ಏನು ನಡೀತಾ ಇದೆ ಪ್ರಮೋದ್? ರಂಗನಾಥ್, ಈಗಾಗಲೇ ದಾಖಲೆ ಬಜೆಟ್ಗಳು ಸಾಕಷ್ಟನ್ನ ಈಗಾಗಲೇ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇವತ್ತಿನ ಚರ್ಚೆ ಏನಪ್ಪ ಅಂದರೆ, ಈಗ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸ್ತಾರಾ ಇಲ್ವಾ ಅನ್ನೋಂಥದ್ದು ರಾಜಕೀಯ ವಲಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳದಲ್ಲಿದ್ದಂಥ ಚರ್ಚೆ. ಆದರೆ ಈಗ ತಮ್ಮ ವಿರೋಧಿಗಳಿಗೆ ಸಹಜವಾಗಿ ಒಂದು ಮೆಸೇಜನ್ನು ಕೊಡುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಈಗಾಗಲೇ ಪ್ರಿಪ್ರೇಷನ್ಸನ್ನು ಆರಂಭವನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ಅಥವಾ ಅಧಿವೇಶನಕ್ಕಿಂತ ಮೊದಲೇ ಕೆಲವೊಂದಿಷ್ಟು ಅಧಿಕಾರಿಗಳನ್ನು, ಅದರಲ್ಲೂ ಕೂಡ ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದಾರೆ. ಹಾಗೆಯೇ ಈಗ ಎಲ್ಲ ಇಲಾಖಾವಾರುಗಳಿಂದ ಅಂದರೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ಒಂದು ಸೂಚನೆಯನ್ನು ಕೂಡ ನೀಡಲಾಗಿದೆ. ನಿಮ್ಮ ಇಲಾಖೆಯಲ್ಲಿ ಏನೆಲ್ಲ ಬೇಡಿಕೆ ಇದೆ, ಈ ಬಾರಿಯ ಬಜೆಟ್ನಲ್ಲಿ ಏನೆಲ್ಲ ಬೇಕಾಗುತ್ತೆ, ಏನೆಲ್ಲ ನಿರೀಕ್ಷೆಗಳಿವೆ, ಅದರ ಪಟ್ಟಿಯನ್ನು ಕೊಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಈಗಾಗಲೇ ಮೀನುಗಾರಿಕಾ ಇಲಾಖೆ, ಕೃಷಿ ಇಲಾಖೆ, ರೆವೆನ್ಯೂ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳು ಒಂದು ಸುತ್ತಿನ ಮೀಟಿಂಗ್ಗಳನ್ನು ಮಾಡಿ ಮುಂದೆ ಮುಖ್ಯಮಂತ್ರಿ ಕಚೇರಿಗೆ ಅಥವಾ ಆರ್ಥಿಕ ಇಲಾಖೆಗೆ ಶಿಫಾರಸನ್ನು ಕಳಿಸೋ ನಿಟ್ಟಿನಲ್ಲಿ ಒಂದು ಸಭೆ ಆಗ್ತಾ ಇದೆ. ಈ ಬಾರಿಯ ಬಜೆಟ್ ಹೇಗಿರುತ್ತೆ ಅನ್ನುವಂಥ ಒಂದು ಕುತೂಹಲ ಕೂಡ ಇದೆ. ಯಾಕೆಂದರೆ ರಾಜ್ಯದಲ್ಲಿ ಪವರ್ ಶೇರಿಂಗ್ ಆಗ್ತಾ ಇರುವಂಥ ಸಂದರ್ಭದಲ್ಲೇ ಸಹಜವಾಗಿ ಆ ಎಲ್ಲ ಆಯಾಮಗಳಿಗೆ ಟಕ್ಕರ್ ಕೊಡುವಂಥ ನಿಟ್ಟಿನಲ್ಲೂ ಕೂಡ ಬಜೆಟ್ಗಳನ್ನು ಮಾಡಲಾಗುತ್ತೆ. ಜೊತೆಗೆ ಒಂದು ವೇಳೆ ಪವರ್ ಶೇರಿಂಗ್ ಇದೆ ನಿಜವಾದದ್ದಂತೆ ಆದರೆ ಆಗ ಒಂದು ಐತಿಹಾಸಿಕವಾದಂಥ ಬಜೆಟನ್ನು ಕೊಡೋದಕ್ಕೆ ಕೂಡ ಸಿದ್ದರಾಮಯ್ಯನವರು ಮುಂದಾಗ್ತಾರೆ. ಈ ಕಾರಣಕ್ಕೋಸ್ಕರ ಈ ಬಾರಿಯ ಬಜೆಟ್ ಮೇಲೆ ಕೆಲವೊಂದಿಷ್ಟು ಮಹತ್ವ ಮತ್ತು ನಿರೀಕ್ಷೆಗಳು ಸಹಜವಾಗಿ ಇರುತ್ತೆ. ಸಿದ್ದರಾಮಯ್ಯನವರ ಬಜೆಟನ್ನು ನೋಡ್ತಾ ಇದ್ರೆ ಸಾಮಾಜಿಕ ನ್ಯಾಯ ಸೇರಿದಂತೆ ಕೆಲವೊಂದಿಷ್ಟು ಅವರ ಸೈದ್ಧಾಂತಿಕ ವಿಚಾರಗಳು ಹೆಚ್ಚಾಗಿರುತ್ತೆ. ಅದರ ಜೊತೆಗೆ ಮೂಲಭೂತ ಸೌಕರ್ಯ ಬರಬಾರ್ದಕ್ಕೆ ಸಿಗತ್ತಾ ನೋಡಬೇಕಾಗತ್ತೆ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಪ್ರಮೋದ್.